ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಅಯೋಧ್ಯಕಾಂಡ, ರಾಮಾಯಣದಲ್ಲಿ ಅಯೋಧ್ಯಕಾಂಡ. ಹೀಗೆ ಏನು ದಶರಥ ಕಳೆದ ಒಂದು ಸಂಚಿಕೆಯಲ್ಲಿ ಏನು ಭರತ ಶತ್ರುಘ್ನರು ಕೈಕಾ ರಾಜ್ಯಕ್ಕೆ ಹೋಗಿರುವಂಥ ಒಂದು ಘಟ್ಟದಲ್ಲಿ ನಾನು ಮುಗಿಸ್ಕೊಟ್ಟೆ. ದಶರಥ ಮಹಾರಾಜರಿಗೆ ತನ್ನ 4 ಮಕ್ಕಳು ತನಗೆ 4 ಕೈ ಇದ್ದಂಗಂತೆ. ಆತನಿಗೆ ಒಬ್ಬ ಮಗನ ಮೇಲೆ ಹೆಚ್ಚು ಪ್ರೀತಿ, ಮತ್ತೊಬ್ಬ ಮಗನ ಮೇಲೆ ಕಡಿಮೆ ಪ್ರೀತಿ ಅನ್ನುವಂಥದ್ದು ಇರಲಿಲ್ವಂತೆ. ಅಂತಂದ್ರೆ ಈ ಕಾಲದಲ್ಲಿ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಮಕ್ಕಳಿಗೆ ಅಂತಂದ್ರೆ ಅವ್ರ ತಂದೆ ತಾಯಿ ಆದ ನಂತರ ಅರ್ಥ ಆಗುತ್ತೋ ಏನೋ, ಹೆತ್ತಂಥವ್ರಿಗೆ ಎಲ್ಲರೂ ಸಮಾನವಾಗಿರ್ತಾರೆ. ಅವನಂದ್ರೆ ನಮ್ಮಮ್ಮನ ಪ್ರೀತಿ ಹೆಚ್ಚು, ಅವನಂದ್ರೆ ನಮ್ಮಪ್ಪನ ಪ್ರೀತಿ ಹೆಚ್ಚು, ಅವ್ರ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದಾರೆ, ನನ್ನ ಮೇಲೆ ಪಾರ್ಶಾಲಿಟಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಕ್ಕಳಿಗೆ ಬರದೇ ಇದ್ರು ತಂದೆ ತಾಯಿ ನಿಜವಾಗ್ಲೂ ಅವ್ರ ಜೀವನದಲ್ಲಿ ಯಾವತ್ತೂ ಈ ಥರ ತೋರಿಸೋದಿಲ್ಲ. ಬಂದಿರುವಂಥ ಸೊಸೆ ಮೇಲೆ ಪ್ರೀತಿ ಕಡಿಮೆ ಇದ್ರು, ಅವರು ಭೇದ ಭಾವ ತೋರಿಸಿದ್ರು ಸೊಸೆಂದ್ರಲ್ಲಿ, ಮಕ್ಕಳ ಹತ್ರ ಮಾತ್ರ ಯಾವತ್ತೂ ಭೇದ ತೋರಿಸೋದಿಲ್ಲ. ದಯಮಾಡಿ ತಂದೆ ತಾಯಿಯಂದರ ಮೇಲೆ ಈ ಅಪವಾದ ಮಾತ್ರ ಯಾರು ಹಾಕಬೇಡಿ. ಹೆಣ್ಮಕ್ಳಾದರೂ ಗಂಡು ಮಕ್ಕಳಾದರೂ ಹಾಕಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಅದರಿಂದ ತಂದೆ ತಾಯಿ ಮನಸ್ಸಿಗೆ ಅದೆಷ್ಟು ನೋವಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಮಕ್ಕಳು ನಾವು ಅಂದ್ಬಿಡ್ತೀವಿ, ನಾವು ತಂದೆ ತಾಯಿ ಆದ ನಂತರ ಆ ದುಃಖ ಏನೋ ನಮ್ಗೆ ಅರ್ಥ ಆಗುತ್ತೆ. ಹೆಚ್ಚು ಒಬ್ಬರ ಮೇಲೆ ಹೆಚ್ಚು ಪ್ರೀತಿ, ಒಬ್ಬರ ಮೇಲೆ ಹೆಚ್ಚು ಪ್ರೀತಿ, ಇನ್ನೊಬ್ಬರ ಮೇಲೆ ಕಡಿಮೆ ಪ್ರೀತಿ ಅಂತ ಇರ್ಲಿಲ್ಲಂತೆ. 4 ಜನ ಅಂತಂದ್ರೆ ಅಷ್ಟು 4 ಜನರನ್ನು ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ರಂತೆ. ಯಾವ ದೃಷ್ಟಿಯಿಂದ? ಸಮಾನವಾಗಿರುವಂಥ ದೃಷ್ಟಿಯಿಂದ ನೋಡ್ತಾ ಇದ್ರಂತೆ. ತನ್ನ 4 ಭುಜಗಳಿಂದ, ನಮ್ಮ ಕೈಯಲ್ಲಿ 2 ಕಾಲು ಕೈ ಇರುತ್ತೆ. ನಿನಗೆ ಯಾವ ಕಾಲು ಮುಖ್ಯ, ಯಾವ ಕಾಲು ನಿನಗೆ ಬಿದ್ದೋಗ್ಲಿ, ಇಲ್ಲ ಅಂತಂದ್ರೆ ಕತ್ತರಿಸಿ ಸಾಕಲಿ ಅಂತಂದ್ರೆ ನಾವೇನು ಹೇಳ್ತೀವಿ? ನನಗೆ 2 ಕಾಲು ಮುಖ್ಯಪ್ಪ, 2 ಕೈ ಮುಖ್ಯಪ್ಪ, 2 ಕಣ್ಣು ಮುಖ್ಯಪ್ಪ ಅಂತ ಹೇಳ್ತೀವಲ್ಲ, ಆ ಥರನೇ ತಂದೆ ತಾಯಿಯ. ಆದರೆ ರಾಮ ಅಂತಂದ್ರೆ ಅಪರಿಮಿತವಾಗಿರುವಂಥ ಪ್ರೀತಿ ಅಂತೆ. ಯಾಕೆ? ರಾಮ ಅಂತಂದ್ರೆ ಇವಾಗ ತಾನೇ 4 ಜನರನ್ನು ಸಮಾನವಾಗಿರುವಂಥ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತಂತಂದ್ರೆ ಯಾಕೆ ರಾಮ ಅಂತಂದ್ರೆ ಅಪರಿಮಿತವಾಗಿರುವಂಥ ಏನೋ ಒಂದು ಇಷ್ಟ ಇದೆ ಅಂತಂತಂದ್ರೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ವಿವರಣೆಯನ್ನು ನೀಡ್ತಾ ಇದ್ದಾರೆ. ರಾಮನಿಗಿರುವಂಥ ಗುಣಗಳಿಂದ ಅಂತಂದ್ರೆ ತಂದೆಗೆ ಮಗ ಹುಟ್ಟಿದಾಗ ಏನೋ ಸಂತೋಷಕ್ಕಿಂತ ಮಗ ಸಾಧಿಸಿರುವಂಥ ಒಂದು ವಿಜಯದಿಂದ, ಅವನ ಗುಣಗಳಿಂದ ಪುತ್ರ ಉತ್ಸಾಹ ಬರುತ್ತೆ ಅಂತಂತಂದು ನಮ್ಮ ಶಾಸ್ತ್ರಗಳು ಹೇಳ್ತಾ ಇರುತ್ತೆ. ಅವನು ಓದಿರ್ತಾನೆ, ನೀನು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಆ ತಂದೆ ಕಣ್ಣಲ್ಲಿ ಸಂತೋಷ ನೋಡಬೇಕು. 10th ಕ್ಲಾಸಲ್ಲಿ ಏನೋ ಅವ್ನು ಡಿಸ್ಟಿಂಕ್ಷನ್ ಬಂದ್ರೆ ಆ ಕಣ್ಣಲ್ಲಿ ಸಂತೋಷ ನೋಡಬೇಕು. ಜಾಬ್ ಬಂದಾಗ ಒಳ್ಳೆ ಇದು ಈ 4 ಜನ ನಿನ್ನ ಮಗ ಈ ಥರ ಅಂತಂತಂದ್ರೆ ಮಕ್ಕಳೆದ್ರು ಹೊಗಳಿದೆ ಇದ್ರು ಅವ್ರು ಎಷ್ಟು ಸಂತೋಷ ಪಡ್ತಾರೆ ಅಂತಂತಂದು ಅದಕ್ಕೆ ಅಳಿಯೋದಕ್ಕೆ ಆಗೋದಿಲ್ಲ. ಈ ಥರ ನಿಸ್ವಾರ್ಥವಾಗಿ ಸಂತೋಷ ಪಡುವಂಥವ್ರು ಯಾರು ಅಂತಂದ್ರೆ ತಂದೆ ತಾಯಿ. ಅದರಿಂದ ಏನೋ ಫಲಿತ ಆಶಿಸ್ತಾರೆ. ನಮ್ಮ ಒಂದು ಯಶಸ್ಸನ್ನು ನೋಡಿ ಸಂತೋಷ ಪಡುವಂಥವ್ರು ತಂದೆ ತಾಯಿ ಮತ್ತು ಒಡಹುಟ್ಟದಂಥವ್ರು ಗುರುಗಳು. ಇವರು ನಮ್ಮ ಜೀವನದಲ್ಲಿ ಇಂಥವ್ರು ಇದ್ದರೆ ಅದಕ್ಕಿಂತ ಅದೃಷ್ಟವಂತರು ನಾವು ಮತ್ತೊಬ್ರು ಇರೋದಿಲ್ಲ. ರಾಮನ ಗುಣಗಳಿಂದ ದಶರಥನಿಗೆ ರಾಮ ಅಂದರೆ ಸ್ವಲ್ಪ ಹೆಚ್ಚು ಪ್ರೀತಿ. ಅದೇನೇನಪ್ಪ, ಯಾವ್ಯಾವ ಗುಣಗಳಿರ್ತವೆ? ನಾರದ ಮಹರ್ಷಿಗಳನ್ನ ವಾಲ್ಮೀಕಿ ಮಹರ್ಷಿಗಳು 16 ಗುಣಗಳನ್ನು ಕೇಳ್ತಾರೆ. ಈ ಗುಣಗಳಿಂದನೇ ರಾಮಾಯಣ ಸ್ಟಾರ್ಟ್ ಆಗುತ್ತೆ. ಇದೇ ಗುಣಗಳು ಮತ್ತೆ ಇಲ್ಲಿ ಪ್ರಸ್ತಾಪ ಆಗ್ತದೆ. ಯಾವಾಗಲೂ ಪ್ರಶಾಂತವಾಗಿರ್ತಾ ಇದ್ರಂತೆ, ನಿರ್ಮಲವಾಗಿರ್ತಾ ಇದ್ರಂತೆ. ಪ್ರಾಣಿಗಳು ಕೆಲವು ಹುಟ್ಟಿನಿಂದಲೂ ಕಿವುಡಿ ಮತ್ತು ಮೂಗರಾಗಿ, ಕಣ್ಣು ಕಾಣಿಸ್ದಲ್ಲಿ, ಬಾಯಿ ಇಲ್ಲದಲೇ ಮಾತನಾಡಬಹುದು, ಕಾಲು ಕೈ ಕೆಲಸ ಮಾಡ್ದಲೇ ಇರ್ಬೋದು. ಆದರೆ ಹುಟ್ಟಿನಿಂದಲೂ ಯಾರು ಕೆಟ್ಟ ಮನಸ್ಸಿನಿಂದ ಹುಟ್ಟೋದಿಲ್ಲ. ನಮ್ಮ ಮನಸ್ಸಿಗೆ ನಾವೇ ಬದಲಾವಣೆ ಮಾಡ್ಕೋಬೇಕು. ಹಾಗೆ ಬದಲಾವಣೆ ಮಾಡ್ಕೊಂಡೇ ಇರುವಂಥದ್ದು ನಮ್ಮ ತಪ್ಪಿ. ಅವಸರವಾಗಿರುವಂಥ ವಿಷಯಗಳನ್ನು ಆಲೋಚನೆ ಮಾಡ್ದಲೇ ಇದ್ದಾಗಲೇ ನಮಗೆ ಅನವಸರವಾಗಿರುವಂಥ ವಿಷಯಗಳನ್ನು ನಾವು ಆಲೋಚನೆ ಮಾಡಿದಾಗಲೇ ನಮಗೆ ಏನು ನಮ್ಮ ಚಿತ್ತ ಪ್ರಶಾಂತತೆ ಇರೋದಿಲ್ಲ. ನ್ಯೂಸ್ ನೋಡ್ಬಿಡ್ತೀವಿ, ಉದ್ರಿಕ್ತ ಆಗ್ಬಿಡ್ತೀವಿ. ಯಾರೋ ಪಕ್ಕದ ಮನೆಯವ್ರು ಏನೋ ಅಂತಂದ್ರು ಉದ್ರಿಕ್ತ ಆಗ್ಬಿಡ್ತೀವಿ.
ಆಗ್ಬಿಡ್ತೀವಿ. ಯಾರೋ ಏನೋ ಮಾತನಾಡಿದ್ರು ನಮ್ಗೆ ಅವಸರ ಇಲ್ಲದೆ ಇದ್ರು ಏನು ಈ ನಮ್ಮ ಗುರುಗಳು ಏನ್ ಹೇಳ್ತಾ ಇರ್ತಾರೆ ಅಂದ್ರೆ, ಮನುಷ್ಯನಿಗೆ ಸ್ವಂತವಾಗಿ ಭಗವಂತ ಯಾವುದೇ ದೊಡ್ಡ ದುಃಖವನ್ನು ಇಟ್ಟಿರೋದಿಲ್ಲ. ಬೇರೆಯವ್ರು ನೋಡಿ ಅವ್ನು ನನ್ನನ್ನು ಈ ತರ ಅನ್ಬೋದಾ, ನನ್ನ ಈ ತರ ಇದು ಮಾಡ್ಬೋದಾ, ಅವ್ನು ಈ ತರ ಕೊಂಡ್ಕೊಂಡ್ಬಿಟ್ರೆ, ಇದೇ ಬೇರೆಯವ್ರು ನೋಡೇ ನಾವು ದುಃಖ ಪಡ್ತಾ ಇರ್ತೀವಿ. ನಮ್ಮ ಬಗ್ಗೆ ನಾವು ಯಾವತ್ತೂ ದುಃಖ ಪಡೋದಿಲ್ಲ. ಈ ಜನ್ಮ ಬಂದಿದೆಯಪ್ಪ, ಈ ಜನ್ಮಕ್ಕೆ ಮತ್ತೆ ಮರು ಜನ್ಮಕ್ಕೋಸ್ಕರ ನಾನು ಏನು ಪುಣ್ಯ ಸಂಪಾದನೆ ಮಾಡಿದ್ದೀನಿ ಏನು ಇದು ಮಾಡೋದಿಲ್ಲ. ಮತ್ತೆ ಶ್ರೀರಾಮಚಂದ್ರ ಪ್ರಭು ಯಾವಾಗಲೂ ಮೃದುವಾಗಿ ಮಧುರವಾಗಿ ಮಾತನಾಡ್ತಾ ಇದ್ರಂತೆ. ಎದುರುಗಿರುವಂಥವ್ರು ಅದೆಷ್ಟೇ ಕೂಗಾಡಿದ್ರು, ಉದ್ರಿಕ್ತದಿಂದ ಮಾತನಾಡಿದ್ರು ರಾಮ ಮಾತ್ರ ಮೌನವಾಗಿರ್ತಾ ಇದ್ರಂತೆ. ಇದೊಂದು ಕಲ್ತ್ಕೊಂಡಿದೀವಿ ಅಂತಂದ್ರೆ ಜೀವನದಲ್ಲಿ ನಾವು ಅರ್ಧ ಭಾಗ ಗೆದ್ದಂಗೆ ಆಗ್ಬಿಡುತ್ತೆ. ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಒಬ್ಬ ಮನುಷ್ಯನಿಗೆ ನೋಡಿದ್ರೆ ಹೊಟ್ಟೆ ಕಿಚ್ಚಿನಿಂದ ಸಾಕಷ್ಟು ಮಾತುಗಳು ಬರ್ಬೋದು, ಆದರೆ ಅವು ಕೆಲವಕ್ಕೂ ನಾವು ಸಮಾಧಾನ ಕೊಡಬಾರ್ದು. ಕೃಷ್ಣಾರ್ಪಣ ಅನಿಸ್ತು ಅಂತ ಇರ್ಬೇಕು, ಹೋಗ್ತಾ ಇರ್ಬೇಕು. ತಲೆಗೊಂದೊಂದು ಬುದ್ಧಿ ತರ ಇರುತ್ತೆ. ಒಬ್ಬರಕ್ಕೆ ತಪ್ಪಾಗಿರುವಂಥವ್ರು ಇನ್ನೊಂದು ಸರಿ ಅನ್ಸುತ್ತೆ. ಆದ್ರೆ ನಮ್ಮ ಅಂತರಾತ್ಮಕ್ಕೆ ನಾವು ಕ್ವಶನ್ ಮಾಡ್ಕೊಂತ ಇರ್ಬೇಕು. ನಾವು ಮಾಡ್ತಾ ಇರುವಂತದ್ದು ಧರ್ಮವಾಗಿರುವಂತ ಕೆಲಸನ ಅಲ್ಲ. ಅಲ್ಲಿ ಏನೋ ಬೇಡ ಅಂತ ಇರುವಂತವ್ರು ನಮ್ಮನ್ನ ಏನೋ ಒಂದು ವಿಮರ್ಶೆ ಮಾಡುವಂತವ್ರು, ತಂದೆ ತಾಯಿ ವಿಮರ್ಶೆ ಮಾಡಿದ್ರೆ, ನಮ್ಮ ಸೋದರಿಯಂದರು ವಿಮರ್ಶೆ ಮಾಡಿದ್ರೆ, ನಮ್ಮ ಗುರುಗಳು ಏನಾದ್ರು ಅಭ್ಯಂತರ ವ್ಯಕ್ತಪಡಿಸಿದ್ರೆ ನಾವು ಅವರು ನಮ್ಮನ್ನ ಒಳ್ಳೇದಕ್ಕೆ ಕೋರ್ಕೊಂತಾರಾದ್ರಿಂದ ಅದನ್ನ ನಾವು ಏನೋ ಆಲೋಚನೆ ಮಾಡಿ ಪರಿಗಣನೆಗೆ ತಗೊಂಡ್ಕೊಳ್ಳಬೇಕು. ಮೌನವಾಗಿರ್ತಾ ಇದ್ದಾರೆ. ವಾದ ಮಾಡ್ತಾ ಇರ್ಲಿಲ್ವಂತೆ. ವಾದ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಈ ವಾದ ಕೇಳಿದ್ ಬಿಡ್ತಾರಪ್ಪ, ಏನು ತಿಳಿದೇ ಇರೋದನ್ನ ವಾದ ಕೇಳಿದ ಇದು ಮಾಡ್ತಾರಂತೆ. ಆ ಕಡೆ ಅವರು ತನಗೆ ನೂರಾರು ಅಪಕಾರಗಳನ್ನು ಮಾಡಿದ್ರು. ಆದ್ರೂ ತನಗೆ ಒಂದು ಸಾರಿ ಅನ್ಕೊಂಡಲೇ ಒಂದು ಉಪಕಾರ ಮಾಡಿದ್ರೆ ಆ ಉಪಕಾರವನ್ನು ನೆನೆಸ್ಕೊಂಡು ಆತ ಏನೋ ಸಂತೋಷ ಪಡ್ತಾ ಇದ್ರಂತೆ. ಆ 100 ತಪ್ಪುಗಳನ್ನು ಮರ್ತೋಗ್ಬಿಡ್ತಾ ಇದ್ರಂತೆ. ಅಂತಂದ್ರೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇಬ್ಬರು ಪ್ಯಾಸೆಂಜರ್ಸ್ ಏನು ಪ್ಲಾಟ್ಫಾರ್ಮ್ ಮೇಲೆ ಕುತ್ಕೊಂಡಿರ್ತಾರೆ, ಒಂದು ಬೆಂಚಿನ ಮೇಲೆ ಕುತ್ಕೊಂಡಿರ್ತಾರೆ. ಆ ಬೆಂಚಿನ ಪಕ್ಕದಲ್ಲಿ ನಾನೇ ಅಂದ್ಕೊಳ್ಳು, ನಾನಂತ ಅಷ್ಟು ಒಳ್ಳೆಯವಳಲ್ಲ, ನಾನು ಹೇಳ್ತಾ ಇರೋಂಥದ್ದು ಶ್ರೀರಾಮಚಂದ್ರ ಪ್ರಭು. ಒಬ್ಬ ವ್ಯಕ್ತಿ ತನ್ನ ಒಂದು ಸೂಟ್ ಕೇಸನ್ನು ತಂದು ಇಡ್ತಾನೆ, ಪಕ್ಕದಲ್ಲೇ ಇಟ್ಟಿರ್ತಾನೆ. ಏನೋ ಒಂದು ಪ್ರಯಾಣ ಮಾಡಬೇಕು ಅಂತಂದ್ರೆ ಲಗೇಜ್ ಇದ್ದೇ ಇರುತ್ತಲ್ವ, ಆ ಲಗೇಜ್ ತಂದು ಒಬ್ಬ ಪ್ರಯಾಣಿಕರ ಪಕ್ಕದಲ್ಲಿ ಇರುವಂತ ಲಗೇಜ್ ಎಲ್ಲ ಇಟ್ಬಿಟ್ಟು ಆತನ ಏನೋ ನೀರು ತಗೊಂಡ್ ಬರೋದಕ್ಕೋ ಇಲ್ಲ ಅಂತಂದ್ರೆ ಕಾಲಕೃತ್ಯಗಳನ್ನ ತೀರ್ಸ್ಕೊಂಡ್ ಬರೋದಕ್ಕೋ ಏನೋ ಇಲ್ಲೇ ಇವ್ರು ನೋಡ್ತಾ ಇರ್ತಾರಲ್ವ ಅಂತ ಅವ್ರು ಎದ್ದೋಗ್ಬಿಡ್ತಾರೆ. ಎದ್ದೋಗ ನಂತರ ಏನೋ ಒಬ್ಬ ಕಳ್ಳ ಬಂದಿರ್ತಾನೆ. ಕಳ್ಳ ಬಂದು ಏನು ಆ ಸೂಟ್ ಕೇಸ್ನೋ ಮತ್ತೆ ಇಲ್ಲಾಂದ್ರೆ ಆ ವಸ್ತುನ ಎತ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇರ್ತಾರೆ. ನೋಡಿದಾಗ ಇವ್ರ ವಸ್ತುನ ಎತ್ಕೊಂಡು ಹೋಗೋದು ಬಿಟ್ಬಿಟ್ಟು ಅನುಕೂಲ ಆಗ್ಲಿಲ್ಲ ಅಂತಂತಂದು ಅವ್ರ ವಸ್ತುನ ಏನು ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ಇಟ್ಕೊಂಡು ಪೊಲೀಸ್ ಅವ್ರಿಗೆ ಏನೋ ಹಿಡದ್ ಕಳಿಸ್ಕೊಡ್ತಾರೆ ಇನ್ನೊಬ್ಬ ವ್ಯಕ್ತಿ. ಆಗ ಅಂತಾರಂತೆ, ನೀನ ಒಂದು ವಸ್ತುವನ್ನು ರಕ್ಷಿಸ್ಕೊಂಡಿದ್ಯಾ, ಹಾಗೂ ನೀನಿರೋದಕ್ಕೆ ನನಗೆ ಇಷ್ಟು ನನ್ನ ವಸ್ತು ಹೋಗ್ದಲೆ ಅಂತಂದ್ರೆ ನನ್ನ ವಸ್ತು ಹೋಗ್ದಲೆ ರಕ್ಷಿಸಲಾಗಿದೆ. ಅಲ್ಲಿ ಪ್ರಯತ್ನ ಪೂರ್ವಕವಾಗಿ ಮತ್ತೊಬ್ಬರಿಗೆ ಏನೋ ಉಪಕಾರ ಮಾಡಿದ್ದಿಲ್ಲ, ಆದ್ರೂ ಈ ಉಪಕಾರವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರಂತೆ. ನಮ್ಮ ಒಂದು ಜೀವನದಲ್ಲಿ ನೂರು ಉಪಕಾರ ಮಾಡಿದ್ರೆ ಒಂದೇ ಒಂದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಏನೋ ಒಂದು ಮನಸ್ಥಿತಿಯಿಂದ ಅನ್ನಬಾರದೆ ಇರುವಂತ ಒಂದು ಮಾತನ್ನು ಇಟ್ಕೊಂಡ್ಬಿಟ್ಟು ಜೀವನ ಪೂರ್ತಿ ಸಂಬಂಧವನ್ನೇ ಬೇಡ ಅನ್ನುವಂಥದ್ದು ಎಷ್ಟು ಕರೆಕ್ಟ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಏನು ಅವರ ತಪ್ಪನ್ನು ವ್ಯಕ್ತಿಯಲ್ಲಿ ತಪ್ಪನ್ನು ಹುಡುಕ್ತಾ ಇರ್ಲಿಲ್ವಂತೆ. ವ್ಯಕ್ತಿಯಲ್ಲಿ ತಪ್ಪನ್ನು ಹುಡ್ಕೋದಕ್ಕಿಂತ ಮುಂಚೆ ನಾನು ಎಷ್ಟು ಸರಿ ಇದ್ದೀನಿ ಅಂತ ಈಗ ತೋರ್ಸೋದಕ್ಕಿಂತ ಮುಂಚೆ ನನ್ನಲ್ಲಿ ನೋಡ್ಕೋಬೇಕು, ಈ ಬುದ್ಧಿ ನನ್ನಲ್ಲಿ ಇದೆಯಾ, ನಾನು ಎಷ್ಟು ಮಾತ್ರ ಕರೆಕ್ಟ್ ಇದ್ದೀನಿ ಅಂತಂತಂದು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಬೇರೆಯವರಲ್ಲಿ ತಪ್ಪನ್ನು ಎಣಿಸೋದು ಕಡಿಮೆ ಆಗ್ಬಿಡುತ್ತೆ. ಈ ತಪ್ಪನ್ನು ಎಣಿಸೋದು ಕಡಿಮೆ ಆಗಿದೆ ಅಂತಂದ್ರೆ ಮುಕ್ಕಾಲು ಭಾಗ ಪ್ರಶಾಂತತೆ ಬರುತ್ತೆ. ನಮ್ಮ ಜೀವನ ಬೇರೆ ಕಡೆ ಸಾರ್ಥಕವಾಗಿರುವಂತ ಕೆಲಸಗಳ ಕಡೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳೋದಕ್ಕಾಗುತ್ತೆ ಅಂತ ನಾವಿಲ್ಲಿ ಮನವಿ ಮಾಡೋದಕ್ಕೆ ಹೇಳ್ತಾ ಇರ್ತೀವಿ. ಮೋದಿ ಅವ್ರು ನೋಡ್ರಿ ಭಾಳ ಜನ ಏನೇನೋ ವಟ ಅಂತ ಇರ್ತಾರೆ. ನೋಡ್ಬೇಕು ನಮ್ಮ ಪ್ರಕಾಶ್ ರಾಜ್ ಅವರು ಆ ಸ್ಟಾರ್ಟಿಂಗ್ ಗೊತ್ತಿರುವಂಥವ್ರು ಪ್ರಕಾಶ್ ರಾಜ್ ಅವರು ಅದೇನಕ್ಕೆ ಮಾತಾಡ್ತಾರೆ ಮೋದಿಜಿ ಅವ್ರ ಬಗ್ಗೆ ನಾನಾವೆಲ್ಲ ಮಾತಾಡ್ತಾ ಇರ್ತಾರೆ.
ಆದರೂ ಅವ್ರು ಇಡ್ಸ್ಕೊಳೋದಿಲ್ಲ, ಅವ್ರ ಕಾರ್ಯ ಅವ್ರು ಇದು ಮಾಡ್ತಾ ಇರ್ತಾರೆ. ನನಗೆ ಈ ಗುಣಗಳನ್ನೇ ಹೇಳಬೇಕಾದ್ರೆ ನಮ್ಮ ಗುರುಗಳು, ನಮ್ಮ ಸ್ವಾಮಿಯವರು ಮತ್ತು ಮೋದಿಜಿಯವರು ಇವರೆಲ್ಲ ಭಾಳ ಜನನೇ ನೆನಪು ಬರ್ತಾ ಇರ್ತಾರೆ. ನಮ್ಮ ತಂದೆಯವರು ಇವರೆಲ್ಲ ನೆನಪು ಬರ್ತಾನೆ ಇರ್ತಾರೆ. ಅವ್ರನ್ನೆಲ್ಲ ನೋಡಿ ನಾನು ಕಲ್ತ್ಕೋಬೇಕು, ಸುಮ್ಮನೆ ಹೇಳೋದಲ್ಲ, ನಾನು ಕಲ್ತ್ಕೋಬೇಕಾಗಿದೆ ಭಾಳಷ್ಟು ವಿಷಯಗಳನ್ನು. ಆಗ ತಪ್ಪಲ್ಲ ಅನ್ನೋನು ಹುಡುಕ್ತಾ ಇರಲಿಲ್ಲಂತೆ, ಬುದ್ಧಿವಂತ ಅಂತೆ. ಮೊದಲೇ ತಾನು ಯಾರನ್ನಾದ್ರೂ ಮುಖ ನೋಡ್ತದಂಗೆ ಮಾತನಾಡಿಸ್ತಾ ಇದ್ರಂತೆ. ಪೂರ್ವ ಭಾಷಿಂಚ ರಾಘವ ಅಂತಂದ್ರೆ ಇದೊಂದು ಗುಣ ನಾವು ಏನೋ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತಂದ್ರೆ, ಯಾರಾದರೂ ಹಾಗಲ್ಲದೆ ಯಾರಾದರೂ ಮೊದಲು ತನ್ನನ್ನು ಮಾತನಾಡಿಸಿದ್ದಾರೆ ಅಂತಂದ್ರೆ, ಅಯ್ಯಯ್ಯೋ ಅವ್ರನ್ನ ಮಾತನಾಡಿಸ್ಲಿಲ್ವಲ್ಲ, ನಾನೇ ಮೊದಲು ಮಾತನಾಡಿಸ್ಲಿಲ್ವಲ್ಲ ಅಂತ ಚಿಂತೆ ಇಟ್ಕೊಳ್ತಾ ಇದ್ರಂತೆ ಶ್ರೀರಾಮಚಂದ್ರಪುರ. ಅಂತಂದ್ರೆ ಮೊದಲೊಂದು ಈಗಿನ ಸಂಬಂಧಗಳು ಬರುವಂಥದ್ದು, ಅವನು ನೋಡ್ದ, ನನ್ನ ಮಕ್ಕ ನೋಡ್ದ, ಅವ್ನು ಮಾತಾಡಿಸ್ಲಿಲ್ಲ. 80 ವರ್ಷ ಬಂದಿರುತ್ತೆ, ಅಲ್ಲಿ ಕುತ್ಕೊಂಡಿರ್ತಾರೆ ಮಕ್ಕಳೆಲ್ಲ, ಏನೋ ಕೆಲಸದ ಮೇಲೆ ಇದು ಮಾಡ್ತಾರೆ. ಒಂದು 10 ನಿಮಿಷ ಬಿಟ್ಬಿಟ್ಟು, ತಾತ ಯಾವಾಗ ಬಂದೆ, ನಾವು ನೋಡ್ಲಿನ ಮಾತಾಡಿಸ್ಲಿಲ್ಲ ಅಂತ. ಹೌದೇಳೋ, ನಾನು ಸಾಕದೆ ಇದು ಮಾಡಿದೆ, ಇವಾಗ ನಿಮ್ಗೆ ಏನೋ ಜಾಬ್ ಬಂದಿದೆ, ನಾವೆಲ್ಲ ಎಲ್ಲ ಕಡೆ ಬೀಳ್ತೀವಿ ಅಂತ ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥದ್ದು. ಇಲ್ಲ, ಮೊದಲು ಮಾತನಾಡಿಸಿದ್ರೆ ಅಲ್ಲಿ ಕಡಿಮೆ ಆಗುವಂಥದ್ದು ಏನಿಲ್ಲ. ಪೂರ್ವಭಾಷೆ ಅಂತಂದ್ರೆ ರಾಮಾಯಣ ಕೇಳಿರೋದ್ರಿಂದ ಯಾವುದನ್ನು ಅಳವಡಿಸ್ಕೊಳ್ಳೋದಕ್ಕೂ ಕಷ್ಟ ಆದ್ರೂ ಪೂರ್ವಭಾಷಿಗಳು ಅಂತಂದ್ರೆ ಮೊದಲು ನಾವು ಮಾತನಾಡಿಸುವಂಥ ಒಂದು ಅಭ್ಯಾಸವನ್ನಾದರೂ ಮಾಡ್ಕೊಬೋದಲ್ವ. ಇಷ್ಟು ಈಸಿಯಾಗಿರುವಂಥದ್ದು, ಆದರೆ ಈಸಿಯಾಗಿರುವಂಥದ್ದು ನಮ್ಮಲ್ಲಿರುವಂಥ ಅಹಂಕಾರ ಅನ್ನುವಂಥ ದೊಡ್ಡನ ಇದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇಲ್ಲಿ ತನಕ ಬರುತ್ತೆ ಮಾತಾಡ್ಸೋಣ ಅಂತ, ಇಲ್ಲಿ ಎಡಿಟ್ ಮಾಡಿಬಿಡುತ್ತೆ. ಸುಮ್ಮನಿರು, ನಾನಂದ್ರೆ ಏನು, ನನ್ನ ಇದೆಷ್ಟು, ಅವನಿಷ್ಟು, ಅವ್ನು ಬದುಕೆಷ್ಟು ಅಂತ ಅನಿಸುತ್ತೆ. ಈ ಥರ ಅಲ್ಲದೆ ರಾಮಾಯಣ ಕೇಳಿರೋದಕ್ಕೆ ಮೊದಲು ಯಾರಾದರೂ ಫಸ್ಟು ನಾವೇ ಮಾತಾಡ್ಸೋದು, ಅವ್ರಿಗಿಂತ ಮೊದಲೇ ನಾವೇ ಮಾತನಾಡಿಸುವಂಥದ್ದು ಅಂತ ನಾವು ಈ ಒಂದನ್ನಾದ್ರೂ ರಾಮಾಯಣ ಕೇಳಿರೋದಕ್ಕೆ ನಾವು ಅಳವಡಿಸ್ಕೋಬೇಕಾಗುತ್ತಲ್ವಾ. ಆತನ ಪರಾಕ್ರಮ ಆಗಿದ್ರು ಯಾವತ್ತು ತಾನು ತನಗಿಷ್ಟು ಶಕ್ತಿ ಇದೆ ಅಂತ ಅನ್ಕೊಳೋದಿಲ್ಲಂತೆ. ತನಗಿಂತ ದೊಡ್ಡವ್ರನ್ನ ಯಾವಾಗಲೂ ಗೌರವಿಸ್ತಾ ಇದ್ರಂತೆ. ಯಾವಾಗಲೂ ಧರ್ಮ ವಿರುದ್ಧವಾಗಿರುವಂಥ ಮಾತನ್ನು ಮಾತನಾಡ್ತಾ ಇರಲಿಲ್ಲ. ಈ ಧರ್ಮ ವಿರುದ್ಧವಾಗಿರುವಂಥ ಮಾತನ್ನು ಮಾತನಾಡಿದ್ರೆ ಏನಾಗುತ್ತೆ ಅಂತಂದರೆ, ನಾವೇನೋ ಬುದ್ಧಿವಂತರು ಅಂತಂದು ನಾವು ತೋರಿಸ್ಕೊಳೋದಕ್ಕೆ ಹೋಗುತ್ತೆ. ಆದರೆ ನಮ್ಮಿಂದ ಎಷ್ಟು ಏನೋ ಜನ ಕೆಟ್ಟೋಗ್ತಾರೆ ಅಂತ ನಾವಿಲ್ಲಿ ಏನೋ ಅರ್ಥ ಮಾಡ್ಕೊಬೇಕಾಗುತ್ತೆ. ಅರ್ಥ ಮಾಡ್ಕೊಂಡು ನಾವು ಮಾತನಾಡಬೇಕಾಗುತ್ತೆ. ಧರ್ಮ ವಿರುದ್ಧವಾಗಿರುವಂಥ ಮಾತನ್ನು ಮಾತನಾಡಬೇಕಾದ್ರೆ 86 ಲಕ್ಷ ಜೀವರಾಶಿಗಳಲ್ಲಿ ಮಾತಿನ ಶಕ್ತಿ ಕೊಟ್ಟಿರುವಂಥದ್ದು ಬರೀ ಮನುಷ್ಯನಿಗೆ. ಶ್ರೇಯಸ್ಸಲ್ಲದೆ ಇರುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ನಮಗೆ ಶ್ರೇಯಸ್ಸಲ್ಲದೆ ಇರುವಂಥ ಕೆಲಸ ಅಂತಂದ್ರೆ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಇದನ್ನು ಮಾಡಬೇಡ ಅಂತ ಹೇಳ್ತಾ ಇರುತ್ತೆ. ಆದರೆ ಇದನ್ನ ಈ ಥರನೇ ಮಡಿ ಕಟ್ಕೊಂಡು ಕೂತ್ಕೊಂಡು ಇರುವಂಥದ್ದು ಒಂದೇ ಜನ್ಮ. ಯಾವಾಗ ಇದಾಗ್ತಾ ಅವ್ರನ್ನ ನೋಡು, ಇವ್ರನ್ನ ನೋಡು ಹೆಂಗೆ ಇದು ಮಾಡ್ತಾ ಇದ್ದಾರೆ, ಅವ್ರನ್ನ ನೋಡಿ ಎಂಜಾಯ್ ಮಾಡೋದು ಕಲಿ ಅಂತ ನಮ್ಮ ಮನಸ್ಸು ಏನು ಆಧಾರವಿಲ್ಲದರೆ ಕುದುರೆ ಥರ ಓಡೋಗ್ಬಿಡುತ್ತೆ. ಆದರೆ ಮತ್ತೆ ಭಾಳ ದಿನಗಳ ನಂತರ ನನ್ನ ಮನಸ್ಸು ಫಸ್ಟೇ ಹೇಳ್ತು ಇದು ಬೇಡ ಅಂತಂತಂದು ಅವಾಗ ಅಂದ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಮ್ಮ ಅಂತರಾತ್ಮದ ನಮ್ಮ ಅಂತರಾತ್ಮದ ಘೋಷೆಯನ್ನು ನಾವು ಫಸ್ಟ್ ಕೇಳೋದನ್ನ ಅಭ್ಯಾಸ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರನೇ ಕಣ್ಣು ಮುಚ್ಕೊಂಡು ನಮ್ಮೊಂದಿಗೆ ನಾವು ಮಾತನಾಡ್ಕೊಳೋದು. ನಮಗೆ ಗುರು ಸಿಕ್ಕಂಗೆ ಅಂತ ಕೆಲವಷ್ಟು ಶಾಸ್ತ್ರಗಳಲ್ಲಿ ಹೇಳ್ತಾ ಇರ್ತಾರೆ. ಗುರುಗಳು ಹೇಳಿರುವಂಥ ವಿಷಯಗಳನ್ನು ಅವಸರವಾಗಿರುವಂತಾಗ ಸ್ಮರಿಸಿ ಕಲ್ತ್ಕೊಳ್ಳುವಂಥವ್ನು, ಸಮಯ ಸ್ಫೂರ್ತಿಯಿಂದ ಮಾತನಾಡುವಂಥವ್ರು, ಆಚಾರದಲ್ಲಿ ದೊಡ್ಡವರು ಹೇಗೆ ಪಾಲಿಸ್ತಾರೋ ಹಾಗೆ ಪಾಲಿಸ್ತಾ ಇರ್ತಾರಂತೆ. ಪ್ರಜ್ಞಾವಂತರು, ಸತ್ಪುರುಷರನ್ನು ಹೇಗೆ ರಕ್ಷಿಸ್ಕೊಳ್ಬೇಕೋ ಗೊತ್ತಂತೆ. ಯಾರನ್ನು ಎಲ್ಲಿ ಇಡಬೇಕು ಅಂತ ಗೊತ್ತಿರುವಂತೆ ಹೇಗೆ ನೇಮಿಸ್ಬೇಕು, ಹೇಗೆ ಆರ್ಜನೆ ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಖರ್ಚಿಡಬೇಕು ಅಂತ ಗೊತ್ತಿತ್ತಂತೆ. ಸಂಗೀತ, ಶಿಲ್ಪ, ನೃತ್ಯಗಳಲ್ಲಿ ಏನು ಬಹಳ ಪ್ರವೀಣರಂತೆ ಶ್ರೀರಾಮಚಂದ್ರ ಪ್ರಭು. ಹಾಗೆ ಮಾತು ಕೇಳದೆ ಇರುವಂತ ಕುದುರೆಗಳನ್ನು, ಆನೆಗಳನ್ನು ಅದನ್ನು ವಶಪಡಿಸ್ಕೊಂಡು ಅದ್ರ ಮೇಲೆ ಸ್ವಾರಿ ಮಾಡುವಂಥ ಶಕ್ತಿ ಇರುವಂಥವ್ರಂತೆ.
ಅಂತಂದರೆ ಇಲ್ಲಿ ಪ್ರತಿಯೊಂದು ವಿಷಯ ಅಂತಂದರೆ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಗುಣಗಳನ್ನು ರಾಮಾಯಣ ಪೂರ್ತಿ ಅದೆಷ್ಟು ಜನ ಹೇಳ್ತಾರೆ, ರಾಕ್ಷಸರು ಹೇಳ್ತಾರೆ, ಮನುಷ್ಯರು ಹೇಳ್ತಾರೆ. ಆ ಗುಣಗಳ ಒಂದು ಸಮುದ್ರನೇ ಅಂತ ಹೇಳಬೇಕು. ಗುಣ ಸಮುದ್ರ, ದಯಾ ಸಮುದ್ರ ಈ ರಾಮಚಂದ್ರ ಪ್ರಭು, ನಮ್ಮ ಹಿಂದೆ ಇರುವಂಥ ರಾಮಚಂದ್ರ ಪ್ರಭು. ಅದೆಷ್ಟು ಹೇಳಿದ್ರೂ ಕಡಿಮೆ ಆಗೋದಿಲ್ಲ. ಪ್ರಪಂಚದಲ್ಲಿ ಇರುವಂಥ ಬಹಳ ಸ್ವಲ್ಪ ಜನ ಅತಿರಥ ಮಹಾರಥರಲ್ಲಿ ಶ್ರೇಷ್ಠರಂತೆ. ಎಷ್ಟು ಅತಿರಥ ಮಹಾರಥರು ಅಂತಂದ್ರೆ ನೋಡ್ರಿ, ಈ ಸಿನಿಮಾದವರು, ಈ ರಾಜಕೀಯ ನಾಯಕರು ಯಾವ್ದಾದ್ರು ಒಂದು ಸಭೆಯಲ್ಲಿ 2-3 ಸೇರಿದ್ದಾರೆ ಅಂದ್ರೆ ಅತಿರಥ ಮಹಾರಥರು ಅಂತಂತಾರೆ. ಅದೆಲ್ಲ 10 ಕೋಟಿ ಸೈನ್ಯವನ್ನು ಕಂಟ್ರೋಲ್ ಮಾಡುವಂಥವ್ರನ್ನ, ಏನು ನಾಯಕತ್ವ ವಹಿಸುವಂಥವ್ರನ್ನ ಅತಿರಥ ಮಹಾರಥರು ಅಂತಾರೆ. ರಾಮಾಯಣ ಕೊನೆಯಲ್ಲಿ ಯುದ್ಧಕಾಂಡದಲ್ಲಿ ನಮಗೆ ಕಾಣಿಸುತ್ತೆ ರಾಮ ಯಾವ ಥರ ಅತಿರಥ ಮಹಾರಥ ಅಂತಂದು ಗೊತ್ತಾಗುತ್ತೆ. ಇಷ್ಟು ಅಸ್ತ್ರಶಸ್ತ್ರಗಳು ಅಂತಂದ್ರೆ ಧನುರ್ವೇದದಲ್ಲಿ ಇರುವಂಥ ಎಲ್ಲ ಅಸ್ತ್ರಶಸ್ತ್ರಗಳು ವಿಶ್ವಾಮಿತ್ರರು ಅವ್ರಿಗೆ ಬೋಧನೆ ಮಾಡಿದ್ರು. ನಿಷ್ಕಾರಣವಾಗಿ ಬಾಣ ಪ್ರಯೋಗವನ್ನು ಮಾಡ್ತಾ ಇರಲಿಲ್ಲ. ಇಷ್ಟು ಗುಣಗಳು ಇರೋದ್ರಿಂದ ಎಲ್ಲರೂ ಇಷ್ಟು ಗುಣಗಳಿಂದ ಎಲ್ಲರೂ ಸಂತೋಷ ಪಡಿಸ್ತಾನೆ. ಆದ್ದರಿಂದ ದಶರಥ ಮಹಾರಾಜರಿಗೆ ಇಷ್ಟೊಂದು ಪ್ರೀತಿ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಗುಣನಿಧಿ ಆಗಿರುವಂಥ ಗುಣಾಸಮುದ್ರರು, ದಯಾಸಮುದ್ರರು ಆಗಿರುವಂಥ ಶ್ರೀರಾಮಚಂದ್ರ ಪ್ರಭುಗೆ ಏನಂತ ಹೇಳೋದಕ್ಕಾಗುತ್ತೆ? ನನ್ನ ಕೈಯಲ್ಲಂತೂ ಜೈ ಶ್ರೀರಾಮ್ ಅನ್ನೋದು ಬಿಟ್ಟರೆ ಇನ್ನೇನೂ ಆಗೋದಿಲ್ಲ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.